ವ್ಯೂ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ RKM ಯೂಟ್ಯೂಬ್ ಚಾನಲ್. ನಾವೀಗ ಹೋಗ್ತಿರುವಂಥ ಟೆಂಪಲ್ನ ಹೆಸರು ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅಂಬಾಜಿದುರ್ಗ ಬೆಟ್ಟದಲ್ಲಿ ವೀರಾಂಜನೇಯ ಸ್ವಾಮಿ ದೇವಾಲಯವಿದೆ. ಅಂದರೆ ಇದು ಕೈವಾರ ಮತ್ತು ಚಿಂತಾಮಣಿಯ ಹತ್ತಿರದಲ್ಲಿದೆ. ಕೈಲಾಸಗಿರಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ದೇವಸ್ಥಾನದ ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಅನ್ನದಾನ ನಡೆಯುತ್ತದೆ. ದೇವಾಲಯದ ಮುಂಭಾಗದಲ್ಲಿರುವ ಕಂಬದ ಮೇಲೆ ಕೈಯಿಂದ ಕೆತ್ತಿದಂತಹ ಸಂಕೀರ್ಣ ವಿನ್ಯಾಸಗಳನ್ನು ನೀವಿಲ್ಲಿ ಗಮನಿಸಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ವೆಹಿಕಲ್ ವ್ಯವಸ್ಥೆಯು ಸಹ ಮಾಡಲಾಗಿದೆ. ದೇವಸ್ಥಾನದ ಇತಿಹಾಸ ಬಗ್ಗೆ ಅರ್ಚಕರು ತಿಳಿಸುತ್ತಾರೆ. ದ್ವಾಪರ ಯುಗದಲ್ಲಿ ಅಭಯ ಹನುಮಂತ ಭೀಮನಿಗೆ ಒಂದು ಸೌಗಂಧಿಕ ಪುಷ್ಪವನ್ನು ಕೊಡ್ತಕ್ಕಂಥ ಹನುಮಂತ, ಕಲಿಯುಗದಲ್ಲಿ ಅಭಯವನ್ನು ನೀಡ್ತಾ ಇರ್ತಕ್ಕಂಥ ಹನುಮಂತ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ನೆಲೆಸಿ ಇಲ್ಲಿ ಅವತಾರತ್ರಯ ಹನುಮಂತನಾಗಿ ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಹನುಮಂತರಾಗಿರ್ತಕ್ಕಂಥದ್ದು ಇದು ಬಹಳ ವಿಶೇಷ. ಇಲ್ಲಿ ಬಂದು ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ 48 ಪ್ರದಕ್ಷಿಣೆ ಆಗಿ ಏನಾದರೂ ಸಂಕಲ್ಪ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ಕೂಡ ನೆರವೇರುತ್ತೆ ಅನ್ನೋದು ಬಹಳ ವಿಶೇಷ ಇದೆ. ಇಲ್ಲಿ 300 ವರ್ಷಗಳಿಂದ ಪೂಜೆಗಳಿರಲಿಲ್ಲ. ಈಗ ರೋಡ್ ಮಾಡಿಸ್ಕೊಂಡು ಬಂದಮೇಲೆ ಪೂಜೆಗಳು ನಡೀತಾ ಇರೋದು. ಅದಕ್ಕೆ ಮೊದಲು 300 ವರ್ಷಕ್ಕೆ ಮೊದಲು ಇದೊಂದು ಮಹಾಕ್ಷೇತ್ರ ಆಗಿತ್ತು. ದಿನನಿತ್ಯವೂ ಕೂಡ ಸಾವಿರಾರು ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು. ಅಂಬಾಜಿ ದುರ್ಗ ಅಂತ ದುರ್ಗಾ ಇಲ್ಲಿದ್ದಾಳೆ ಅಮ್ಮನವರು. 300 ವರ್ಷಕ್ಕೆ ಮೊದಲು ಮಹಾಕಾಳಿ ಅಮ್ಮನವರು ಶಿವನ ದೇವಸ್ಥಾನ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇದ್ದಂಥ ಜಾಗ ಆಗಿತ್ತು. ಯಾವಾಗ ಪರಕೀರು ಯುದ್ಧ ಮಾಡಿ ಅಮ್ಮನವ್ರ ದೇವಸ್ಥಾನ ನಾಶ ಮಾಡಬೇಕು ಆಗ್ಲಿಂದ ಪೂಜೆಗಳಿಂದ ಹಾಳು ಬಿದ್ದೋಯ್ತಿದ್ರು ಜಾಗ. ದೂರದಿಂದ ಬರುವಂಥ ಜನ ಅಮ್ಮನವ್ರ ದರ್ಶನ ಇದ್ದರೆ ಬರೋದನ್ನು ಬಿಟ್ಬಿಟ್ರು. ಇಲ್ಲ ಅನ್ನದಾನ ನಡೀತಿದ್ದು ನಿಂತೋಯ್ತು, ಹಾಳು ಬಿದ್ದೋಯ್ತು. ಆ ಫೋಟೋದಲ್ಲಿ ಇದೆ ನೋಡಿ ಹಳೆಯ ದೇವಸ್ಥಾನಗಳು ಯಾವ ರೀತಿ ಇತ್ತು. ಆ ರೀತಿ ಹಾಳು ಬಿದ್ದಂಥ ಒಂದು ದೇವಸ್ಥಾನಗಳಲ್ಲಿ ಉಳಿದಾಗಿದ್ದರು ಸ್ವಾಮಿ. ನಾರಾಯಣ ಸ್ವಾಮಿಯವರು ಈ ಸಂಕಲ್ಪ ಮಾಡಿ ರಸ್ತೆ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಸುತ್ತಮುತ್ತ ಹಳ್ಳಿಯವರೆಲ್ಲ ಸಹಾಯ ಮಾಡ್ತಾ ಈ ರೋಡ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಅದಾದಮೇಲೆ ಇಲ್ಲಿ ಪೂಜೆಗಳು ನಡೀತಾ ಇರ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಿರ್ತಕ್ಕಂಥದ್ದು. ಆದರೂ ಜನ ಬಂದು ಹೋಗ್ತಿದ್ರು, ಇಂಪ್ರೂವ್ಮೆಂಟ್ ಆಗ್ತಿದ್ದಿಲ್ಲ. ಯಾಕೆ ಅಂತ ಶಾಸ್ತ್ರ ಕೇಳಿದಾಗ ಇಲ್ಲಿ ಮೂಲ ದೇವರು ಅಮ್ಮನವರು ಮಹಾಕಾಳಿ, ಆ ದೇವಿನ ಬಿಟ್ಟು ಪೂಜೆ ನಡೆಸ್ತಾ ಇದ್ದೀರಾ, ಅದಕ್ಕೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿದಾಗ ಅಮ್ಮನವರು ಉತ್ಸವ ವಿಗ್ರಹ ತಂದು ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಇಂಪ್ರೂವ್ಮೆಂಟ್ ಆಗ್ತಿರ್ತದೆ. ಹಾಗೆ ಅಮ್ಮನವ್ರಿಗೆ ಇಲ್ಲಿಂದ ಸ್ವಲ್ಪ ಮೇಲೆ ಬೆಟ್ಟದಲ್ಲಿ ದೇವಸ್ಥಾನ ರೆಡಿ ಆಗಿದೆ. ಅಮ್ಮನವ್ರನ್ನ ತಂದು ಅಧಿವಾಸದಲ್ಲಿ ಇಟ್ಟಿದ್ದೀವಿ, ಜಲಾಧಿವಾಸದಲ್ಲಿ ಇಟ್ಟಿದ್ದೀವಿ. ಭಾದ್ರಪದ ಮಾಸದಲ್ಲಿ ಅಮ್ಮನವ್ರ ಪ್ರತಿಷ್ಠೆ ಆಗುತ್ತೆ. ಕೈವಾರ ತಾತಯ್ಯನವರು ಈ ಕಾಲಜ್ಞಾನದಲ್ಲಿ ಈ ಅಂಬಾಜಿ ದುರ್ಗಕ್ಕೆ ಅಮ್ಮನ ಮತ್ತೆ ಬರ್ತಾಳೆ ಅಂತ ಹೇಳಿರ್ತಕ್ಕಂಥ ಒಂದು ವಿಷಯ ಇದೆ. ಅದು ಕೈವಾರ ತಾತಯ್ಯನವರು ಹೇಳಿರ್ತಕ್ಕಂಥ ಕಾಲಜ್ಞಾನ ಈಗ ನಿಜ ಆಗ್ತಿದೆ ಅನ್ನೋದು ಒಂದು ವಿಶೇಷ. ಇಲ್ಲಿ ಅಮ್ಮನವರ ಪ್ರತಿಷ್ಠೆ ಆದಮೇಲೆ ಮೊದಲು 300 ವರ್ಷಕ್ಕೆ ಮೊದಲು ಹೇಗೆ ದಿನಕ್ಕೆ ಸಾವಿರಾರು ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು, ಮತ್ತೆ ಅದಾಗುತ್ತೆ ಅನ್ನೋದು ವಿಶೇಷ ಇದೆ. ಎಷ್ಟು ನೂರು ಅಂದರೆ ಇದು ಯಾವಾಗ ಇದಾಗಿದ್ದು? ಈ ಬೆಟ್ಟಕ್ಕೆ ಇಲ್ಲಿ ಕೋಟೆ ಇದೆ, ಬೆಟ್ಟದ ಮೇಲೆ ಕೋಟೆಗೆ 1700 ವರ್ಷಗಳ ಇತಿಹಾಸ ಇದೆ. ಅಷ್ಟೊಂದು ಹಳೆಯದಾದಂಥ ಇದು ನೋಡಿ. ಎಲ್ಲ ಕಡೆ ಆಂಜನೇಯನಿಗೆ ಕಿರೀಟ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಹನುಮಂತನಿಗೆ ಕಿರೀಟ ಇಲ್ಲ. ಯಾಕಪ್ಪ ಅಂದ್ರೆ ಹನುಮಂತ ಯಾವತ್ತೂ ರಾಜನಾಗಿರ್ಲಿಲ್ಲ, ಸುಗ್ರೀವನಿಗೆ ಮಂತ್ರಿ ಆಗಿದ್ದಿಲ್ಲ ಅಷ್ಟೇ ಹನುಮಂತ. ಹಾಗಾಗಿ ಆ ಕಾನ್ಸೆಪ್ಟಲ್ಲಿ ಮಂತ್ರಿಗೆ ಎಷ್ಟು ಕಿರೀಟ ಇರಬೇಕೋ ಅಷ್ಟು ಮಾತ್ರನೇ ಇದೆ. ಅದು ವಿಶೇಷ ಇಲ್ಲಿ. ಬಹಳ ಪುರಾತನವಾದಂಥ ಹನುಮಂತನಾಗಿರೋದನ್ನು ಏನು ಕಾನ್ಸೆಪ್ಟ್ ಇತ್ತು ಅದರಲ್ಲೇ ಮಾಡಿದ್ದಾರೆ ಜನ. ಇವಾಗ ಹಂಗೆ ಎಲ್ಲರೂ ಕಿರೀಟ ಇಟ್ಟು ಮಾಡೋದು ಅಂತದ್ದು ಇಲ್ಲ ಇಲ್ಲಿ. ಹಾಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಹನುಮಂತ. ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಭಗವಂತ ಒಳ್ಳೆಯ ಅನುಗ್ರಹ ಕೊಡ್ತಾರೆ.